ಟೆಲಿಗ್ರಾಮ್ ಆ್ಯಪ್ ನ ಬ್ಯಾನ್ ಮಾಡಿ ಇಂಡಿಯನ್ ಗೌರ್ಮೆಂಟ್ನವರು ಎಲ್ಲಾರು ಮುಂದೆ ಕೂಲ್ ಆಗಕ್ಕೆ ಹೋಗಿದ್ರು. ಬಟ್ ಇವಾಗ ಎಲ್ಲರೂ ಸೇರಿ ಇಂಡಿಯನ್ ಗೌರ್ಮೆಂಟ್ನೇ ಫೂಲ್ ಮಾಡ್ತಾ ಇದ್ದಾರೆ. ನೀಟ್ ಪೇಪರ್ ಲೀಕ್ ಆಗಿದ್ದಕ್ಕೆ ಇಂಡಿಯನ್ ಗೌರ್ಮೆಂಟ್ನವರು ಯಾವುದೇ ಲಾಜಿಕ್ ಇಲ್ಲದೆ ಟೆಲಿಗ್ರಾಮ್ ಆ್ಯಪ್ ನ ಬ್ಯಾನ್ ಮಾಡಿದ್ದಾರೆ. ಸೊ ಇದನ್ನ ನೋಡಿ ಟೆಲಿಗ್ರಾಮ್ ಮಾಲೀಕರು ಮತ್ತು ಟೆಲಿಗ್ರಾಮ್ ಟೀಮ್ನವರು ನಮ್ಮ ಇಂಡಿಯನ್ ಗೌರ್ಮೆಂಟ್ ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾನ ಮರ್ಯಾದೆ ತೆಗಿತಾ ಇದ್ದಾರೆ. ಮಿಸ್ಟೇಕ್ ಇರುವುದು ನಿಮ್ಮ ಸಿಸ್ಟಮ್ ನಲ್ಲಿ ಹೊರತು ನಮ್ಮ ಟೆಲಿಗ್ರಾಮ್ ಆ್ಯಪ್ ನಲ್ಲಿ ಅಲ್ಲ. ಮೊದಲು ನಿಮ್ಮ ಸಿಸ್ಟಮ್ ನ ನೀವು ಸರಿಪಡಿಸಿಕೊಳ್ಳಿ ಅಂತ ಟೆಲಿಗ್ರಾಮ್ ಮಾಲೀಕರು ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೊ ನನಗಂತೂ ಈ ಡಿಸಿಷನ್ ಅಲ್ಲಿ ಯಾವುದೇ ಲಾಜಿಕ್ ಇದೆ ಅಂತ ಅನಿಸ್ತಾ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ರಸ್ತೆಯಲ್ಲಿ ಅಪಘಾತವಾದ್ರೆ ರಸ್ತೆಯನ್ನ ಬಂದ್ ಮಾಡಕ್ಕೆ ಆಗುತ್ತಾ, ಅದೇ ರೀತಿ ಟೆಲಿಗ್ರಾಮ್ ನಲ್ಲಿ ಪೇಪರ್ ಲೀಕ್ ಆದ್ರೆ ಟೆಲಿಗ್ರಾಮ್ ನ ಬಂದ್ ಮಾಡೋದ್ರಿಂದ ಯಾವುದೇ ಯೂಸ್ ಇಲ್ಲ. ಯಾಕಂದ್ರೆ ಪೇಪರ್ ನ ಲೀಕ್ ಮಾಡೋರು ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಇದೇ ತರ ಸಾಕಷ್ಟು ಪ್ಲಾಟ್ಫಾರ್ಮ್ ಗಳಲ್ಲಿ ಪೇಪರ್ ನ ಲೀಕ್ ಮಾಡೇ ಮಾಡ್ತಾರೆ. ಸೊ ನನ್ನ ಪ್ರಕಾರ ಈ ರೀತಿ ಟೆಲಿಗ್ರಾಮ್, ಟಿಕ್ಟಾಕ್ ಮತ್ತು ಹಲವಾರು ಆ್ಯಪ್ ಗಳನ್ನ ಬ್ಯಾನ್ ಮಾಡೋದನ್ನ ಬಿಟ್ಟು ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಸರಿಯಾದ ಶಿಕ್ಷೆಯನ್ನ ಕೊಡಬೇಕು. ಹಾಗೆ ನೀಟ್ ಮತ್ತು ಇನ್ನೂ ಹಲವಾರು ಎಕ್ಸಾಮ್ಗಳ ಪೇಪರ್ಗಳ ಮೇಲೆ ಹೆಚ್ಚಿನ ಸೆಕ್ಯೂರಿಟಿಯನ್ನ ಕೊಡಬೇಕು. ಅವಾಗ ಈ ರೀತಿಯ ತಪ್ಪುಗಳು ಕಡಿಮೆ ಆಗುತ್ತವೆ ಮತ್ತು ಇಂಡಿಯನ್ ಗೌರ್ಮೆಂಟ್ ನ ಮಾನ ಮರ್ಯಾದೆ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಉಳಿಯುತ್ತೆ. ಏನಂತೀರಾ ಸ್ನೇಹಿತರೆ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ.